ಸಿಂಧೂರ್ನ ಯಶಸ್ವಿಗಾಗಿ ನಮ್ಮ ದೇಶದ ಸೈನಿಕರ ಮನೋಬಲವನ್ನು ಹೆಚ್ಚು ಮಾಡುವುದಕ್ಕೋಸ್ಕರ ನಡೆದಂಥ ತಿರಂಗ ಯಾತ್ರೆ ಅತ್ಯಂತ ಯಶಸ್ವಿಯಾಗಿ ಜರುಗಿತು ಮತ್ತು ತಾವು ಕೂಡ ತಮ್ಮೆಲ್ಲ ಮಾಧ್ಯಮಗಳಲ್ಲಿ ಬಹಳ ಚೆನ್ನಾಗಿ ಅದನ್ನು ಪ್ರಕಟಣೆ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ಆ ಒಂದು ಯಾತ್ರೆ ಎಲ್ಲ ತಾಲೂಕಾ ಕೇಂದ್ರಗಳಲ್ಲಿಯೂ ಆಗಬೇಕು ಅಂತ ಹೇಳಿ ನಮ್ಮ ಪಕ್ಷದ ಒಂದು ನಿರ್ಣಯ ಇದೆ. ಅದರಂತೆ 16ನೇ ತಾರೀಕಿಗೆ ಹುಮನಾಬಾದ್ ತಾಲೂಕಿನಲ್ಲಿ ನಮ್ಮ ಶಾಸಕರ ನೇತೃತ್ವದಲ್ಲಿ ಆ ಒಂದು ಯಾತ್ರೆಯಾಗಿದೆ. 21ನೇ ತಾರೀಕಿಗೆ ಭಾಲ್ಕಿಯಲ್ಲಿ ತಿರಂಗ ಯಾತ್ರೆ ನಡೆಯೋದಿದೆ. 14 ಹುಮನಾಬಾದ್ ಆಗಿದೆ, 21 ಭಾಲ್ಕಿ. ಅದರ ನಂತರ 24ನೇ ತಾರೀಕಿಗೆ ಬಸವ ಕಲ್ಯಾಣದಲ್ಲೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ತಿರಂಗ ಯಾತ್ರೆ ಆಗುತ್ತಿದೆ 24ನೇ ಮೇ ಅಂದು. ಮತ್ತು 26ನೇ ಮೇ ಅವತ್ತು ಔರಾದ್ನಲ್ಲಿ ಈ ತಿರಂಗ ಯಾತ್ರೆ ಜರುಗಲಿದೆ. ಈಗಾಗಲೇ ಬೀದರ್ನಲ್ಲಿ ಆಗಿದೆ. ಉಳಿದಂಥ 4 ಬೀದರ್ ಮತ್ತು ಹುಮನಾಬಾದಲ್ಲಿ ಉಳಿದ ಎಲ್ಲ ತಾಲೂಕಾ ಕೇಂದ್ರಗಳಲ್ಲಿ 21, 24, 26 ತಿರಂಗ ಯಾತ್ರೆ ನಡೆಯಲಿದೆ. ಅದರ ಜೊತೆಯಲ್ಲಿ ನಮ್ಮ 21 ಭಾಲ್ಕಿ, 24 ಬಸವ ಕಲ್ಯಾಣ, 26 ಔರಾದ್. ಇದ್ರ ಜೊತೆಯಲ್ಲಿ ನಮ್ಮ ದೇಶ ಕಂಡಂತ ಅತ್ಯಂತ ಶ್ರೇಷ್ಠ ಮಹಿಳೆ, ಇವತ್ತು ನಮ್ಮ ಎಲ್ಲ ಧಾರ್ಮಿಕ ಕ್ಷೇತ್ರಗಳ ಪುನರುತ್ಥಾನ ಮಾಡಿದಂತ ಸದ್ವಿ ಅಹಿಲ್ಯಾ ಹೋಳ್ಕರ್ ಅವರ 300ನೇ ಜನ್ಮ ಶತಾಬ್ದಿ ವರ್ಷ ಈ ವರ್ಷ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಬರುವ ಮೇ 31, 2025ಕ್ಕೆ ಅವರು ಜನಿಸಿ 300 ವರ್ಷ ಆಗಿರೋದ್ರಿಂದ ಒಂದು ದೊಡ್ಡ ಕಾರ್ಯಕ್ರಮವನ್ನು ಆ ನಿಟ್ಟಿನಲ್ಲಿಯೂ ಕೂಡ ಮಾಡೋದಿದೆ. ಮೇ 24, 31 ಅವ್ರ ಜನ್ಮದಿನ ಇದೆ. ಅದು ನಮ್ಮ ಪಕ್ಷದಿಂದ 24ನೇ ಮೇ ಬಸವ ಕಲ್ಯಾಣದಲ್ಲಿಯೇ ಒಂದು ದೊಡ್ಡ ಕಾರ್ಯಕ್ರಮ ಮುಂಜಾನೆ 10 ಗಂಟೆಗೆ ಬಹಳ ದೊಡ್ಡ ಕಾರ್ಯಕ್ರಮವನ್ನು ಅವರ ಜನ್ಮದಿನಕ್ಕೋಸ್ಕರ ಅವರ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ವಿಧಾನಸಭೆಯಲ್ಲಿ ಮುಖ್ಯ ಸಚೇತಕರು ಹಾಗೂ ಕುಷ್ಟಗಿಯ ಶಾಸಕರು ದೊಡ್ಡನಗೌಡ ಪಾಟೀಲ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಹಾಗೂ ನಮ್ಮ ಮಹಿಳಾ ಮೋರ್ಚಾದ ಒಬ್ಬ ರಾಜ್ಯದ ಪದಾಧಿಕಾರಿಗಳು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಬರೋರಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಅದರಲ್ಲಿ ಪಾಲ್ಗೊಳ್ಳಿದ್ದಾರೆ. ಅಹಲ್ಯಾಬಾಯಿ ಹೋಳ್ಕರ್ ಒಳ್ಳೆ ಆಡಳಿತಗಾರರಾಗಿದ್ದಲ್ಲದೇ ಅವರು ಎಲ್ಲ ಕ್ಷೇತ್ರಗಳಲ್ಲಿ ಸ್ವತಃ ಸೈನ್ಯವನ್ನು ತೆಗೆದುಕೊಂಡು ಯುದ್ಧ ಮಾಡಿದಂಥವರು ಹಾಗೂ ನಮ್ಮ ದೇಶದಲ್ಲಿರುವಂತ ಒಂದ್ ಕಡೆ ನಮ್ಮ ಮೈಲಾರದಲ್ಲಿರುವಂತಹ ದೇವಸ್ಥಾನವನ್ನು ಕೂಡ ಅವ್ರು ಜೀರ್ಣೋದ್ಧಾರ ಮಾಡಿದ್ದಾರೆ ಅಂತ ಹೇಳಿ. ನಮ್ಮ ದೇಶದಲ್ಲಿರುವಂತಹ ಕಾಶಿ ಇರ್ಬೋದು, ಅನೇಕ ಘಾಟ್ಗಳಿರ್ಬೋದು, ಎಲ್ಲ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿದಂಥವ್ರು ಅಹಿಲ್ಯಾಬಾಯಿ ಹೋಳ್ಕರ್ ಅವರು ನಮ್ಮೆಲ್ಲರಿಗೂ ಮಾದರಿಯಾಗಿದ್ದಾರೆ. ಅವರ ಜನ್ಮದಿನವನ್ನು ಅತ್ಯಂತ ಯಶಸ್ವಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಇದರಲ್ಲಿ ನಮ್ಮ ಜಿಲ್ಲೆಯ ಹೆಚ್ಚಿನ ನಾಗರಿಕರು ಪಾಲ್ಗೊಳ್ಬೇಕಂತ ಪಕ್ಷಾತೀತವಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಾವು ಯಾವ ರೀತಿ ತಿರಂಗ ಯಾತ್ರೆಯನ್ನು ಮಾಡಿದ್ದೀವೋ ಅದೇ ರೀತಿ ಅಹಲ್ಯಾಬಾಯಿ ಹೋಳ್ಕರ್ ಕೂಡ ನಾವು ರಾಜಕೀಕರಣಗೊಳಿಸದೆ ಪಕ್ಷಾತೀತವಾಗಿ ಮಾಡ್ತಾ ಇದ್ದೀವಿ. ಅದರಲ್ಲಿ ಎಲ್ಲ ನಾಗರಿಕರು ಪಾಲ್ಗೊಳ್ಬೇಕು ಅಂತ ಹೇಳಿ ಇದ್ರ ಜೊತೆಯಲ್ಲಿ ಈ ತಿಂಗಳ ಕೊನೆಯಲ್ಲಿ ಬಹುಶಃ ಮೋಸ್ಟ್ಲಿ 28 ಇದೆ. 1 ನೇಷನ್ 1 ಎಲೆಕ್ಷನ್, ಒಂದು ರಾಷ್ಟ್ರ ಒಂದು ಚುನಾವಣೆ ನಮ್ಮ ನರೇಂದ್ರ ಮೋದಿ ಅವರ ಒಂದು ಏನು ಕನಸಿದೆ. ಪ್ರತಿ ದಿವಸ ಚುನಾವಣೆಗಳಲ್ಲೇ ನಮ್ಮ ಆಡಳಿತ ವ್ಯವಸ್ಥೆ ಕುಸಿತಾ ಇದೆ. ಅದಕ್ಕಾಗಿ ಎಲ್ಲಾ ಚುನಾವಣೆಗಳು ಒಂದೇ ಸಲಕ್ಕಾಗಬೇಕು ಅಂತ ಒಂದು ಕನಸು ಕಟ್ಕೊಂಡಿದ್ದಾರೆ. ಅದರ ಒಂದು ಕಾರ್ಯಾಗಾರವನ್ನು ತೆಗೆದುಕೊಳ್ಳಿಕ್ಕೆ ಕೇಂದ್ರದ ಒಬ್ಬ ಸಚಿವರು ಬೀದರ್ ಜಿಲ್ಲೆಗೆ ಆಗಮಿಸಲಿದ್ದಾರೆ. ಇವತ್ತಿರುವಂತಹ ಒಂದು ಮಾಹಿತಿ ಪ್ರಕಾರ ಬಹುಶಃ ಪ್ರಹ್ಲಾದ್ ಜೋಶಿ ಅವರು, ಇದು ಪಕ್ಕ ಇಲ್ಲ, 28 ಇನ್ನೂ ಫಿಕ್ಸ್ ಆಗಿಲ್ಲ, 28ನೇ ತಾರೀಕು ಪ್ರಹ್ಲಾದ್ ಜೋಶಿ ಅವರು ಬರ್ಬೋದು ಅಂತ ಹೇಳಿ. ಅದು ಕೂಡ ಒಂದು ದೊಡ್ಡ ಕಾರ್ಯಕ್ರಮ, 1 ನೇಷನ್ 1 ಎಲೆಕ್ಷನ್. ಆ ಕಾರ್ಯಕ್ರಮ ಕೂಡ ನಡೆಯೋದಿದೆ. ಬಟ್ ಡೇಟ್ ಟೆಂಟೇಟಿವ್ ಇದೆ, ಪಕ್ಕ ಅವತ್ತಿಂದಲೇ ಒಂದು ದಿವಸ 2 ದಿವಸ ಈ ಮಂತ್ ಎಂಡಲ್ಲಿ ಅದು ಕೂಡ ಆಗಬೇಕಾಗಿದೆ. ಆ ಕಾರ್ಯಕ್ರಮ ಕೂಡ ಅದು ಪಕ್ಷಾತೀತವಾಗಿ ಸಾರ್ವಜನಿಕರಿಗೆ 1 ನೇಷನ್ 1 ಎಲೆಕ್ಷನ್ ಆಗೋದ್ರಿಂದ ಏನು ನಮಗೆ ಅದರ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಮೂಡಿಸೋದಕ್ಕೋಸ್ಕರ, ಅದರಿಂದ ಏನು ಅಡ್ವಾಂಟೇಜಸ್ ಇದೆ ದೇಶಕ್ಕೆ ಅನ್ನೋದಕ್ಕೋಸ್ಕರ ಒಂದು ದೊಡ್ಡ ಸಭೆ, ಸಾರ್ವಜನಿಕ ಸಭೆ ಕೂಡ ಈ ನಿಟ್ಟಿನಲ್ಲಿ ಕೂಡ ನಡೆಯುತ್ತಿದೆ. ಇಷ್ಟು ಮಾಹಿತಿಗಳನ್ನು ಹೇಳ್ತಾ ಈ ಮುಂದಿನ ವಿಷಯವನ್ನು ನಮ್ಮ ರಾಜ್ಯದ ಕಾರ್ಯದರ್ಶಿಗಳು ಡಾಕ್ಟರ್ ಶೈಲೇಂದ್ರ ಗಲ್ದಾಳಿ ಅವರು ಹೇಳಬೇಕು ಅಂತ ಹೇಳ್ತಾರೆ.